ಅಲ್ಲಿಂದ ಹೋಗ್ತಾನೆ ಇದ್ದೀವಿ. ಅಲ್ಲಿ ನಿಲ್ಲಿಸಿದ್ದೀವಿ, ಬಟ್ ಏನೋ ಇನ್ನೂ ಸಿಗ್ತಿಲ್ಲ. ಜ್ಯೋತಿರ್ಲಿಂಗೇಶ್ವರ ದೇವರು ಇನ್ನೂ ಟೈಮ್ ಬರಬೇಕು ಅನ್ಸುತ್ತೆ ಅದನ್ನು ನೋಡೋಕ್ಕೆ. ಅದಕ್ಕೆ ವೆಯ್ಟ್ ಮಾಡಿಸ್ತಾ ಇದ್ದಾರಾ ದೇವರು. ಫ್ರೆಂಡ್ಸ್, ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೇನೋ ಕಾರ್ ಬಿಡೋದಂತೆ, ಪಾರ್ಕಿಂಗ್ ಇರುವಂತೆ ಟೆಂಪಲಲ್ಲಿ. ಸೊ ನಮ್ಮ ಕಾರ್ನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇಲ್ಲಿ 200 ರೂಪೀಸ್ ದರ್ಶನಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಗೊತ್ತಿರಲಿಲ್ಲ, ಅಲ್ಲಿ ಆಟೋ ಡ್ರೈವರ್ ಹೇಳಿದ್ರು. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲ ದೇವಸ್ಥಾನದಲ್ಲೂ ಮಳೆ. ಅಲ್ಲಿ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋದ್ವಿ, ಅಲ್ಲೂ ಮಳೆ. ಇಲ್ಲಿಗೆ ಬಂದರೆ ಇಲ್ಲೂ ಮಳೆ. ನೋಡೋಣ ದರ್ಶನ ಹೇಗಾಗುತ್ತೆ ಅಂತ. ಫುಲ್ಲು ಕ್ರೌಡ್ ಇದೆ ಫ್ರೆಂಡ್ಸ್. ನಾವು ಹೆಂಗೋ 200 ರೂಪೀಸ್ ತೊಗೊಂಡು ಬಂದಿದ್ದಕ್ಕೆ ಗೆದ್ವಿ. ಧರ್ಮ ದರ್ಶನಕ್ಕೆ ಹೋಗ್ತೀವಿ ಅಂದರೆ 5 ಅವರ್ ವೆಯ್ಟಿಂಗ್ ಪೀರಿಯಡ್ ಇತ್ತು. ಸೊ ನಮ್ದು ಎಷ್ಟೊತ್ತಾಗ್ಬೋದು ಗೊತ್ತಿಲ್ಲ. ವೆಯ್ಟ್ ಮಾಡೋಣ, ಅಷ್ಟು ದೂರದಿಂದ ಬಂದಿದ್ದೀವಂತೆ. ವೆಯ್ಟ್ ಮಾಡಿದ ತಕ್ಷಣ ಟ್ರಾವೆಲು ಮಾಡಿದ್ದೀವಿ, ವೆಯ್ಟು ಮಾಡಿದ್ದೀವಿ, ಆಮೇಲೆ ಒಳ್ಳೆ ದರ್ಶನ ಕೊಡಬೇಕು. ತ್ರ್ಯಂಬಕೇಶ್ವರ ಟೆಂಪಲ್ ದರ್ಶನಕ್ಕೆ ಅಂದರೆ ತ್ರ್ಯಂಬಕೇಶ್ವರ ಟೆಂಪಲ್ ದರ್ಶನಕ್ಕೆ ಬಂದಿರೋದು 200 ರೂಪಾಯಿ ಟಿಕೆಟು. ಯಾವ ಮಟ್ಟಕ್ಕೆ ರಶ್ ಆಯ್ತು ಅಂದರೆ ನೋಡಿ, ತಲೆಗಳು ಹಾಗೇ ಹೋಯ್ತಾ ಆಯಿತು. ಇನ್ನು ನಿನ್ನ ಚಾಯ್ಸು, ಎರಡು ಚೆನ್ನಾಗಿದೆ. ನೀವೇನು ಹೇಳ್ತೀರ ಅದೇ. ಫ್ರೆಂಡ್ಸ್, ಊಟಕ್ಕೆ ಹೋಟೆಲ್ ಹುಡುಕ್ತಾ ಇದೀವಿ. ಬಿಕಾಸ್ ಎಲ್ಲ ಬರೀ ಹಿಂದಿ ಹಾಕೋಬಿಟ್ಟವ್ರ, ನಮಗೆ ಕನ್ನಡ ಏನಿರುತ್ತೆ ಏನಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ನಾವು ಈಗ 4:10 ಟೈಮು. ದರ್ಶನ ಸೂಪರ್ ಆಗಾಯ್ತು. ಈಚೆ ಬಂದ್ವಿ, ಮಳೆ ಫುಲ್ಲು, ಮಳೆಯಲ್ಲಿ ನೆನ್ಕೊಂಡೆ ದರ್ಶನ ಮಾಡಿದ್ವಿ. ಚೆನ್ನಾಗಾಯ್ತು ದರ್ಶನ, ಕ್ರೌಡ್ ಇದ್ರು. ಬಟ್ ಮಹಾಲಕ್ಷ್ಮಿ ಟೆಂಪಲ್ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡಿದ್ವಲ್ಲ, ಆ ಥರ ಆಗಿಲ್ಲ. ಎಳ್ದು ಎಲ್ಲ ದೇವಸ್ಥಾನದಲ್ಲೂ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಹೇಳೋಕ್ಕಾಗಲ್ಲ. ಇಲ್ಲೆಲ್ಲ ಬಿಟ್ಬಿಟ್ರು. ಸೊ ಚೆನ್ನಾಗಾಯ್ತು, ಇರೋದ್ರಲ್ಲಿ ಓಕೆ. ಈಗ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ನಾನು 1 ಇಡ್ಲಿ 1 ವಡೆ ತಿಂದಿದ್ದೆ ಅಷ್ಟೇ. ಒಂಚೂರು ಪಲಾವ್ ತಿಂದೆ, ಅದು ಬಿಟ್ಟರೆ ಇನ್ನೇನು ತಿಂದಿಲ್ಲ. ಈಗ ಊಟ ಮಾಡಿಬಿಟ್ಟು ನಿಮಗೆ ಸಿಗ್ತೀವಿ. ಆಲ್ರೆಡಿ ನೋಡಿ ಹೋಗ್ಬಿಟ್ಟವ್ರೆ. ಅದಕ್ಕೆ ನಾನು ಇಲ್ಲೇ ಇದ್ದೀನಿ. ಇಲ್ಲೇ ಇದ್ದಾಳೆ. ನಾನು ಇಲ್ಲೇ ಇದ್ದೀನಿ. ಅವರು ಯಾವಾಗಲೂ ರೂಮಲ್ಲಿ ಇರ್ತಾರಲ್ಲ, ಅವ್ರು ಅಲ್ಲೇ ಇರ್ತಾರೆ. ಸೊ ಈಗ ನಾವು ಹಿಡಿತಾ ಇದ್ದೀವಿ. ಹೊಟ್ಟೆ ತುಂಬ ತಿಂದು ನೋಡೋಣ ಏನು ಸಿಗುತ್ತೆ ಇಲ್ಲಿ ಹೋಟೆಲಲ್ಲಿ. ನೋಡಿ, ನಾನು ಏನು ತೋರಿಸ್ತೀನಿ ಅಂದರೆ ನೇಮು ಯಾರ್ಯಾರಿಗೆ. ನನಗೆ ಹಿಂದಿ ಒಂದೊಂಚೂರು ಓದೋಕ್ಕೆ ಬರುತ್ತೆ, ಮಾತಾಡೋಕ್ಕೆ ಬರಲ್ಲ. ಹನಿ ಹೇಳಿರೋದು ಯಾವುದು ಗೊತ್ತಾ? ಶ್ರೀ ಪ್ರಸಾದ್ ಇದು ಭೋಜನಾಲಯ. ಸರಿ ಬನ್ನಿ ಫ್ರೆಂಡ್ಸ್, ಈಗ ಊಟ ಮಾಡೋಣ. ಭೋಜನಾಲಯ ಇಲ್ಲೂ ಪೂರಿ ಎಲ್ಲ ಇದೆ, ಬಾ ಡೋರ. ಫ್ರೆಂಡ್ಸ್, ಇದು ಮಹಾರಾಷ್ಟ್ರ ಊಟ ಅಂತೆ. ನಾವು ಮಸಾಲ ಪಾಪಡ್ ತಿಂತಾ ಇದ್ದೀವಿ. ಅವ್ರು ಕೊಡೋವರೆಗೂ ಹೊಟ್ಟೆ ಹಸಿವಾಗ್ತಿತ್ತು. ಸೊ ಅದಕ್ಕೆ ಪಾಪಡ್ ತಿನ್ನೋಣ ಅಂತ ತಿಂತಾಯಿದ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗ ಟೈಮು 6:40 ಆಗಿದೆ. ನಾವು ಶಿರ್ಡಿಗೆ ಹೋಗ್ತಾ ಇದ್ದೀವಿ. ಎಷ್ಟು 7-7:30 ರೀಚ್ ಆಗ್ತೀವಿ ಮೇಡಮ್ಮ. ಒಂದು 50 ಕಿಲೋಮೀಟ್ರ್ ಇದೆ ಅನಿಸುತ್ತೆ. ಫುಲ್ಲು ನಿದ್ದೆ ಹೊಡೆದಿದ್ದೀನಿ ಫ್ರೆಂಡ್ಸ್. ನಾನು ಸಖತ್ ನಿದ್ದೆ ಬರ್ತಿದ್ದು, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಮಲ್ಕೊಬಿಟ್ಟೆ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೊಂದು 1/2 ಅವರ್ ಟು 40 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಶಿರ್ಡಿಗೆ. ವೆದರ್ ಅಂತೂ ಚೆನ್ನಾಗಿದೆ. ಹಿಂಗೆ ಇರ್ಬೇಕು ನಾವು ಟ್ರಾವೆಲಿಗೆ ಬಂದಾಗ. ಮಳೆ ಬರ್ತಾ ಇರಬೇಕು, ಚಳಿ ಆಗ್ತಾ ಇರಬೇಕು. ಬಿಸಿಲು ಬಂದರೆ ಫುಲ್ ಸುಸ್ತೇ ಆಗೋಗ್ತೀವಿ. ಏನು ಕೆಲಸ ಮಾಡಿಲ್ಲ ಆದರೂ ಟಯರ್ಡ್ ಆಗ್ತೀವಿ. ಹಿಂಗಿತ್ತು ಅಂದಾಗ ಏನು ಟಯರ್ಡು ಆಗೋಲ್ಲ, ಸುಸ್ತು ಆಗೋಲ್ಲ, ಏನೂ ಆಗೋಲ್ಲ. ಈ ವೆದರೇ ಚೆನ್ನಾಗಿರುತ್ತೆ. ಕ್ವಾಲಿಸ್ ಇನ್ನೂ ಇದೆ ನೋಡು. ಕ್ವಾಲಿಸ್ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಏನೋ ಇರುತ್ತೆ, ಇಲ್ಲಿ ಹೆಂಗಿರುತ್ತೆ. ಫ್ರೆಂಡ್ಸ್, ಈಗ ನಾವು ಶಿರ್ಡಿಗೆ ರೀಚ್ ಆದ್ವಿ. ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕಾರ್ ಪಾರ್ಕ್ ಮಾಡಿ ಎಲ್ಲೋ ಒಬ್ಬೊಬ್ರು ಸಿಗ್ತಾರೆ. ಹಿಂಗೆ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗನೇ ಇರಲಿಲ್ಲ. ಅವ್ರ ಶಾಪ್ ಮುಂದೆ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ.
ಏನು ಗೊತ್ತಾ ಫ್ರೆಂಡ್ಸ್, ಈಗ ಫುಲ್ಲು ಕ್ರೌಡ್ ಇದ್ದಾನಂತೆ ಸಾಯಿಬಾಬಾ ಟೆಂಪಲ್ ಒಳಗಡೆ. ಒಂದು 2 hours ಆಗುತ್ತಂತೆ. ಸೊ ಎಲ್ಲ ವಾಶ್ರೂಮ್ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲೆಲ್ಲೂ ವಾಶ್ರೂಮ್ ಇರಲಿಲ್ಲ. ಹೋಟೆಲಿಗೆ ಬಂದ್ವಿ. ಹಂಗೆ ಹಿಂಗೆ ಹೋಗೋದು ಅಂತ ಒಂದು ಕಾಫಿ ತೊಗೊಂಡ್ವಿ. ಕಾಫಿ ಚೆನ್ನಾಗಿತ್ತು. ಒಂದು ಕಾಫಿಗೆ 60 ರೂಪಾಯಿ, ಬೆಂಗಳೂರಲ್ಲಿ 20 ರೂಪಾಯಿ. ಕಾಫಿ ಕುಡಿದ್ಬಿಟ್ಟು ಇವರು ಹೇಳಿದ್ದು ಕಾಫಿ, ಆದರೆ ಗಂಡ ಕುಡ್ದ ಕಾಫಿ. ಈಗ ಹೋಗಿ ದರ್ಶನ ಮಾಡೋಣ. ಆ್ಯಕ್ಚುಲಿ ಮೊಬೈಲೆಲ್ಲ ಅಲೌಡ್ ಇಲ್ವಂತೆ. ಮೊಬೈಲಲ್ಲೇ ಯಾವುದೋ ಆಫೀಸಲ್ಲಿ ಕೊಟ್ಟೋಗ್ಬೇಕಂತೆ. ಆಫೀಸಲ್ಲಿ ಕೊಟ್ಟು ಮತ್ತೆ ನಾನು ದರ್ಶನ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ. ಪರ್ ಟಿಕೆಟು 200 ರೂಪೀಸ್ ಅಂತೆ. ನಾರ್ಮಲ್ ದರ್ಶನಕ್ಕೆ ಹೋದರೆ ಆಗಲ್ಲ, ಟೈಮ್ ಆಗಿಬಿಡುತ್ತೆ. ಫ್ರೆಂಡ್ಸ್ 8 ಗಂಟೆಗೆ ಟಿಕೆಟ್ ಕೊಟ್ಟರು. 8 ಗಂಟೆಗೆ ದರ್ಶನ ಸ್ಟಾರ್ಟ್ ಆಯಿತು. ಈಗ 9:15, 1.5 ಅವರ್ ಹಿಡಿತು ದರ್ಶನಕ್ಕೆ. ಸೊ ಈಗ ದರ್ಶನ ಮುಗಿಸ್ಕೊಂಡು ಜಾಗನೇ ಬಿಡಲ್ಲ. ಒಳ್ಳೆ ರೋಡಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತಾರೆ ಡಿಸ್ಕಸ್ ಮಾಡ್ಕೊಂಡು, ಸೈಡ್ಗೂ ಹೋಗಲ್ಲ. ಮಕ್ಕಳಿಗೆ ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಇಲ್ಲೆಲ್ಲ ಶಾಪಿಂಗ್ ಸೆಂಟರು. ಸೀರೆ ನೋಡೋಕೆ ಬಂದರೆ ಸೀರೆ ಶಾಪ್, ಶಿರಡಿಲಿ ಶಾಪಿಂಗ್ ಅಂತ ಸೀರೆ ಶಾಪಿಂಗ್. ಸೀರೆ ಟ್ರಯಲ್ ಮಾಡ್ತಾವೆ, ದೊಡ್ಡದಾ ಚಿಕ್ಕ ಸೀರೆ. ಕೊಲ್ಲಾಪುರಿ ಅವಳಿಗ ಸೊಂಟಕ್ಕೆ ಬರುತ್ತೆ ಚಪ್ಪಿ. ಅದು ಕೈ ಎತ್ಕೊಳ್ಳಿ ಮೇಲಕ್ಕೆ, ಎಷ್ಟು ದೊಡ್ಡ ವೆಯ್ಟ್. ಕೊಲ್ಲಾಪುರಿ ಚಪ್ಪಲಿ. ಫ್ರೆಂಡ್ಸ್ ನೋಡಿ, ನಾನು ಸ್ಯಾಂಡ್ವಿಚ್ಚು, ಪಾವ್ ಭಾಜಿ ಎಲ್ಲ ತಿಂತಾಯಿದ್ದೀನಿ ಇವತ್ತು. ಇಲ್ಲಿ ಬಂದು ಟೇಸ್ಟ್ ಮಾಡೋಣ ಅಂತ. ಇವರು ಕಿಚಡಿ ತೊಗೊಂಡು ತಿಂತಾಯಿದ್ದಾರೆ. ಅವರು ಇಡ್ಲಿ ತಿಂತಾಯಿದ್ದಾರೆ, ತಿಂದು ಮುಗಿಸಿದ್ದಾರೆ. ಹಾಗೆ ಒಂದು ಸೂಪ್ ತೊಗೊಂಡಿದ್ದೀವಿ, ಎಲ್ಲ ಕುಡಿದ್ವಿ. ಸೊ ಹಿಂಗಿದೆ ನೋಡಿ ಫ್ರೆಂಡ್ಸ್, ಹೆಂಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತವ್ರೆ. ಏನು ಹೇಳಿದ್ದು ಅದಕ್ಕೆ? ಅನ್ನ ಅಕ್ಕಿ ಅನ್ನೋ ಪ್ರೀತಿ ಇಟ್ಕೊಂಡು ತಿಂತೀನಿ. ನೋಡಿ ಫ್ರೆಂಡ್ಸ್, ಇವ್ರು ಏನು ಮಾಡಿದ್ದಾರೆ ಅಂದರೆ ಪಾವ್ ಭಾಜಿ ತರಿಸ್ಕೊಂಡ್ರು, ಅದಕ್ಕೆ ತರಿಸ್ಕೊಂಡ್ರೆ ಅದು ಅಣ್ಣ ತಿಂದರು ಅಂತ ಹೇಳ್ಬಿಟ್ಟು ಇವಾಗ ಅಣ್ಣ ಏನದು ಕಿಚಡಿ ತರಿಸಿದ್ದಾರೆ. ಅದಕ್ಕೆ ಕಿಚಡಿನ ನನ್ನ ಮೇಲೆ ಪ್ರೀತಿ ಇದ್ರೆ ತಿನ್ನು ಅಂತ ಅದಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಹಂಗೂ ಹಿಂಗೂ ಇಬ್ಬರು ಸೇರಿ ತಿಂತಾ ಇದ್ದಾರೆ. ನೋಡ್ಬೇಕು ಯಾರು ತಿಂದು ಮುಗಿಸ್ತಾರೆ ಅಂತ. ನಾನು ಕಂಪ್ಲೀಟಾಗಿ ನೋಡಿ ಪಾವ್ ಭಾಜಿ ತೊಗೊಂಡೇ ತಿಂದೆ, ಸ್ಯಾಂಡ್ವಿಚ್ ತೊಗೊಂಡೇ ತಿಂದೆ, ಸೂಪ್ ತೊಗೊಂಡೇ ತಿಂದೆ. ಇವಾಗ ಹೆಂಗಾಗಿದೆ ಅಂದರೆ, ಈಗ ಇಷ್ಟೋ ತನಕ ಹೊಟ್ಟೆ ಹಸು ಅಂತ ತಿಂತಾಯಿದ್ರು. ಈಗ ನನ್ನ ಮೇಲೆ ಪ್ರೀತಿ ಇದ್ರೆ ತಿನ್ನು ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಗ್ತಿದೆ. ಈಗ ನೋಡ್ಬೇಕು ಇಲ್ಲಿವರೆಗೂ ಯಾರ್ಯಾರು ಏನೇನು ತಿಂದು ಮುಗಿಸ್ತಾರೆ ಅಂತ ನೋಡೋಣ ಇರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತಿಂದ್ಬಿಟ್ಟು ಹೊಟ್ಟೆನ ಹೆಂಗೆಲ್ಲ ಇಟ್ಕೊಂಡು ಕೂತಿದ್ದಾರೆ ಅಂತ. ಎದ್ದೇಳಕ್ಕಾಗ್ದೇ ಒಬ್ಬರನ್ನ ಒಬ್ರು ಉಜ್ಕೊಂಡು ಹೊಟ್ಟೆನ ಕೂತಿದ್ದಾರೆ. ಅದರಲ್ಲೂ ಯೋಚನೆ ಮಾಡ್ತಾ ಇದ್ದಾರೆ ಇನ್ನೂ ಏನಾದರೂ ತಿನ್ನೋಣವ ಅಂತ. ನಾನು ಬೇಡ ಅಂತ ಕೈ ಮುಗಿತಾ ಇದ್ದೀನಿ. ಅವ್ರಿನ್ನ ಯೋಚನೆ ಮಾಡ್ತಾ ಇದ್ದಾರೆ, ಯಾವುದು ಬೇಡ. ಡಿಸ್ಕಷನ್ ಬೇರೆ ಮಾಡ್ತಾವ್ರೆ. ಅಣ್ಣ ಅಂತೂ ಫುಲ್ ಟೈರ್ಡ್ ಆಗಿಬಿಟ್ಟವ್ರೆ. ಆದ್ರೂ ಹೊಸದು ತಿನ್ನಬೇಕು ಅಂತ ಟ್ರಯಲ್ ನೋಡ್ತಾ ಇದ್ದಾರೆ. ಅದಕ್ಕೆ ಅಣ್ಣನ್ನೇ ನೋಡ್ಕೊಂಡು ಕೂತಿದ್ದಾರೆ. ನಮ್ಮ ಅಣ್ಣನ ದೃಷ್ಟಿ ಆಗೋದಂತೂ ಪಕ್ಕ. ಏನಿಲ್ಲ, ಇವರು ರೂಮ್ ಚೆಕ್ ಮಾಡೋಕೆ ಹೋಗ್ತಿದ್ದಾರೆ. ಬಂದೆ ನೋಡಿ ಫ್ರೆಂಡ್ಸ್, ಏನೋ ರೂಮ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಒಂದು ರೂಮು ಇನ್ನೂ ಸಿಗ್ತಾ ಇಲ್ಲ, ನೋಡ್ತಾ ಇದ್ದೀವಿ. ಇನ್ನೂ ಯಾರೋ ಒಬ್ಬರು ರೂಮ್ ತೋರಿಸ್ತೀನಿ ಅಂತ ಕರ್ಕೊಂಬಂದು ರೂಮು ಒಂದು ಇದು ಸೆಕೆಂಡ್ ರೂಮ್ ತೋರಿಸ್ತಾ ಇದ್ದಾರೆ. ಅಯ್ಯೋ ಶಿವ, ನಮ್ಮ ಅತ್ತಿಗೆ ಕಾಣೋದಿಲ್ಲ. ನೋಡಿ ಫ್ರೆಂಡ್ಸ್, ಇದು ಇನ್ನೊಂದು ರೂಮು. ನೋಡಿ ಫ್ರೆಂಡ್ಸ್, ಇವಾಗ ಹಾಗೆ ಕೆಳಗಡೆ ಇಳಿದು ಹೋಗ್ತಾ ಇದ್ದಾರೆ ನಮ್ಮ ಅತ್ತೆ ಅಮ್ಮನವರು. ಫೈನಲಿ ಏನು ಹೇಳ್ತಾರೆ ಸಾರು ಇನ್ನೂ ಗೊತ್ತಿಲ್ಲ.
ಫೈನಲಿ ರೂಮ್ ಸೆಟ್ ಆಗಿಲ್ಲ. ಸೊ ಇವಾಗ ಯಾಕೆ ಸೆಟ್ ಆಗಿಲ್ಲ ಅಂದರೆ ರೂಮ್ ತುಂಬ ಚಿಕ್ಕದಾಗಿದೆ ಮತ್ತು ಸ್ಮೆಲ್ಲು ಯಾಕೋ ಅಷ್ಟು ಕಂಫರ್ಟಬಲ್ ಅನಿಸಿಲ್ಲ. ರೂಮ್ ಮಾಡೋಕ್ಕೆ ಭಯ, ಹೊರಗಡೆ ಬಂದರೆ ಮಲಗೋಕ್ಕೆ ಭಯ, ಯಾಕೆ ತಿಗಣೆ ಪಗಣೆ ಇಟ್ಬಿಟ್ರೇನೋ ಭಯ. ನಾವು ಬಟ್ಟೆಗಳು ತಂದಿರ್ತೀವಿ ಇಲ್ಲಿಂದ ತೊಗೊಂಡು, ಅದಕ್ಕೆ ಮನೆಗೆ 100-200-500 ಜಾಸ್ತಿ ಆದರೂ ಪರವಾಗಿಲ್ಲ. ನಾವು ಒಂದು ನೈಟ್ ಮಲಗು ಎದ್ದು ಹೋಗೋದು ಹೌದು, ಬಟ್ ಚೆನ್ನಾಗಿರೋ ರೂಮ್ ಸಿಗಲಿ ಅಂತ ಹುಡುಕ್ತಾ ಇದ್ದೀವಿ. ಚೆನ್ನಾಗಿರೋ ರೂಮ್ ಅಂತ ಅಂದರೆ ಬೇಡ, ತುಂಬ ಚೆನ್ನಾಗಿರೋದು ಅಂತಲ್ಲ, ಸ್ಮೆಲ್ ಇರಬಾರ್ದು, ಸ್ವಲ್ಪ ಕ್ಲೀನ್ ಆಗಿರಲಿ ಅಂತ ಅಷ್ಟೇ. ನಿನ್ನೆ ಮಾಡಿದ್ವಲ್ಲ ರೂಮ್ ಚೆನ್ನಾಗಿತ್ತು. ಹಾಂ, ಸಕ್ಕತ್ತಾಗಿತ್ತು. 1200 ರುಪೀಸ್, ವರ್ತ್ ಇದೆ. 1800 ಇದ್ದಿದ್ದು. ಆಮೇಲೆ ಬಿಸಿ ನೀರು ಚೆನ್ನಾಗಿ ಬಂತು ಗೊತ್ತಾ, ತುಂಬ ಚೆನ್ನಾಗಿತ್ತು ಆ ರೂಮ್. ಶಿವ ಅಂಕಲು ಪಾಪ ರೂಮ್ ತೋರಿಸ್ತಾನೆ ಇದ್ದಾರೆ. ಅವ್ರಿಗೆ ಪಾಪ ಕಮಿಷನ್ ಸಿಗುತ್ತೆ ಅನ್ನೋ ಆಸೆ. ಏನು ಮಾಡೋದು, ಬಟ್ ನಮಗೆ ಸೆಟ್ ಆಗ್ತಿಲ್ಲ ರೂಮು. ಬನ್ನಿ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಆನ್ ದ ವೇ ಹೈವೇಲಿ ಯಾವುದಾದ್ರೂ ರೂಮ್ ಸಿಕ್ಕಿದ್ರೆ 12 ಗಂಟೆ ಆಗಿದೆ ಫ್ರೆಂಡ್ಸ್. 9:30 ದರ್ಶನ ಮುಗೀತಾ. ಇಲ್ಲಿ ಕೊಲ್ಲಾಪುರ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಅಲ್ಲಿ ನೋಡಿದ್ವಿ. ಅಲ್ಲಿ ಮಳೇಲಿ ಯಾವುದೂ ಶಾಪಿಂಗ್ ಮಾಡಲಿಲ್ಲ. ಇನ್ನು ಹೋಗ್ತೀವಿ ಅಂದಮೇಲೆ ಮಕ್ಳಿಗೆ ಏನಾದ್ರು ತೊಗೊಂಡು ಹೋಗ್ಬೇಕಲ್ಲ ಅಂತ ನಾನು ಎಲ್ಲ ತೊಗೊಂಡ್ವಿ. ನನಗೇನು ತೊಗೊಂಡಿಲ್ಲ, ಅವಿಗೆ ಮಕ್ಕಳಿಗೆ ನಾನು ತೊಗೊಂಡಿದ್ದೀನಿ ಆಲ್ರೆಡಿ, ನನ್ನ ಹತ್ರ ಇದೆ, ಅದಕ್ಕೆ ನಾನು ತೊಗೊಂಡಿದ್ದೀನಿ. ಸೊ ಬನ್ನಿ ಇವಾಗ ಹೋಗೋಣ. ಓಕೆ ಫಸ್ಟ್ ಐಸ್ ಕ್ರೀಮ್ ತಿನ್ಬೇಕಾದ್ರೆ ಇದೆ.